ಸಂತೋಷ್ ಲಾಡ್ ಅವರು ಮಾತಾಡ್ತಾ ಕೂತ್ಕೊಂಡಾಗ ಹೇಳಿ ಅನ್ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ 91 ಸೆಕ್ಟರ್ಗಳನ್ನು ಗುರುತಿಸಿದ್ದಾರೆ. ಮೊದಲು ಬರೀ 27 ಇತ್ತು. ನಾನು ಓದ್ಕೊಂಡು ಕೂತ್ಕೊಂಡಿದ್ದೆ. ಬಹುಶಃ ಅವರು ಕೆಲಸ ಮಾಡುವಂಥ ಅಂದರೆ ಕೈಗಳನ್ನು ಪ್ರತಿಯೊಂದು ಹಂತದಲ್ಲಿ ಗುರುತಿಸಿದ್ದಾರೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸಂತೋಷ್ ಲಾಡ್ ಅವರೇ, ಯಾವ ಸೆಕ್ಟರ್ನ ತಾವು ಬಿಟ್ಟಿದ್ದೀರಾ? ಮನೆಯಲ್ಲಿ ಪಾತ್ರೆಯನ್ನು ತೊಳೆಯೋದನ್ನ ಹಿಡ್ಕೊಂಡು ಹೂವು ಕಟ್ಟೋದನ್ನ ಹಿಡ್ಕೊಂಡು ಯಾವ ಒಂದು ಸೆಕ್ಟರನ್ನು ಕೂಡ ನೀವು ಬಿಟ್ಟಲ್ಲ. ಆ ಬೀಡಿ ಕಟ್ಟೋದು, ಉತ್ಪತ್ತಿ ಮಾಡೋದು ಅದೆಲ್ಲ ರೆಗ್ಯುಲರ್ ಆಗಿರುತ್ತೆ. ಬಟ್ ನೀವು ಈ ಟ್ರಾನ್ಸ್ಪೋರ್ಟ್ ಬೋರ್ಡ್ ಅನ್ನೋದನ್ನ ವಿನೂತನವಾಗಿ ತೆಗೆದುಕೊಂಡು ಬಂದಿದ್ದೀರ. ನಮ್ಮ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಅನೇಕ ಜನ ಆಟೋ ಓಡಿಸೋರಿದ್ದಾರೆ, ಟ್ರಕ್ ಚಾಲಕರಿದ್ದಾರೆ, ಬೇರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಇದ್ದಾರೆ. ಆದರೆ ಪ್ರತಿಯೊಬ್ಬರ ಒಂದು ಶ್ರೇಯೋಭಿವೃದ್ಧಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಬಯಸುತ್ತೆ ಅಂತ ಹೇಳಿ ತಾವೇನು ಕಾರ್ಮಿಕರಿಗೆ ಒಂದು ಕೆಲಸವನ್ನು ಮಾಡ್ತಿದ್ದಾರೆ, ಕಾರ್ಮಿಕರ ಬಗ್ಗೆ ಒಂದು ಕಾಳಜಿಯನ್ನು ತೋರಿಸ್ತಾ ಇದ್ದೀರಾ. ನಿಜವಾಗ್ಲೂ ಉತ್ತಮವಾದಂಥ ಶ್ಲಾಘನೀಯ ಕಾರ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದಾಗ ಬಂಧುಗಳೇ, ಅದು ಯಾವಾಗಲೇ ಬರಲಿ, ಅದು ಕೇಂದ್ರದಲ್ಲಿ ಬರಲಿ, ರಾಜ್ಯದಲ್ಲಿ ಬರಲಿ, ಎಲ್ಲರನ್ನ ಒಳಗೊಂಡಂಥ ಸಮಾನ ಅವಕಾಶವನ್ನು ಕೊಡುವಂಥ ಎಲ್ಲರ ಅಭಿವೃದ್ಧಿಯನ್ನು ಬಯಸುವಂಥ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವಾಗಲೇ ಬಂದರೂ ಅದು ತೆಗೆದುಕೊಳ್ಳುತ್ತೆ ನಿರ್ಧಾರವನ್ನು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನೋಡಿ, ಮಹಿಳೆಯರಿಗಾಗಿ ಅನೇಕ ಕಾರ್ಯಕ್ರಮವನ್ನು ತೆಗೆದುಕೊಂಡು ಬಂದಿದ್ದೀವಿ, ರೈತರಿಗಾಗಿ ತೆಗೆದುಕೊಂಡು ಬಂದಿದ್ದೀವಿ, ಕಾರ್ಮಿಕರಿಗೆ ನಾನೇ ಓದಿ ನನಗೆ ಒಂಥರ ಆಶ್ಚರ್ಯ ಆಯಿತು. ಸಂತೋಷ್ ಲಾಡ್ ಅವರು ಇಷ್ಟೊಂದು ಡೀಪ್ ಆಗಿ ಇಲಾಖೆಯನ್ನು ನಿರ್ವಹಿಸನೆ ಮಾಡ್ತಾ ಇದ್ದಾರೆ ಅಂದರೆ ನನಗೆ ತುಂಬ ಖುಷಿಯಾಯಿತು. ಜೊತೆಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೇಳಿದ ಏನು ಸ್ಕೂಲ್ಗಳಲ್ಲಿ ಕಾರ್ಮಿಕರ ಮಕ್ಕಳಿಗೋಸ್ಕರ ಏನು ಸ್ಕೂಲ್ಗಳನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಏನು ಹೊರಟಿದ್ದಾರೆ, ಅದು ನಿಜವಾಗ್ಲೂ ಶ್ಲಾಘನೀಯ. ನಮ್ಮ ಜಿಲ್ಲೆ ದೊಡ್ಡ ಜಿಲ್ಲೆ ಇದೆ. ನಮ್ಮ ಜಿಲ್ಲೆಗೆ ಒಂದು ಕೊಡಬೇಡಿ, ನಮ್ಮ ಜಿಲ್ಲೆಗೆ 3 ಸ್ಕೂಲ್ಗಳನ್ನು ನಾವು ಕೊಡಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಯಾಕಂತಂದರೆ 18 ಕ್ಷೇತ್ರ ಇರುವಂಥ ದೊಡ್ಡ ಜಿಲ್ಲೆ. ಸೊ ಈ ಜಿಲ್ಲೆಗೆ ನೀವು ಬೇರೆ ಜಿಲ್ಲೆ ಹಾಗೆ ನೀವು ಎಲ್ಲಿ ವಿಜಯನಗರ ಜಿಲ್ಲೆ ಅಥವಾ ಬಳ್ಳಾರಿ ಜಿಲ್ಲೆ ಅಂತ ಹೋಲಿಸ್ಲಿಕ್ಕೆ ಹೋಗಬೇಡಿ. ಬೆಳಗಾವಿ ಜಿಲ್ಲೆ ಭಾಳ ದೊಡ್ಡ ಜಿಲ್ಲೆ. 3 ಸ್ಕೂಲ್ಗಳನ್ನ ಮಿನಿಮಮ್ ನೀವು ಕೊಡಬೇಕು ಅಂತ ಕೇಳ್ತೀನಿ. ಜೊತೆಯಲ್ಲಿ